ಹಾಯ್, ಇವತ್ತು ಈ ವಿಡಿಯೋ ಹೆಣ್ಮಕ್ಳಿಗೆ ಮಾತ್ರ ಸಖತ್ ಅಂದರೆ ಸಖತ್ ಹೆಲ್ಪ್ಫುಲ್ ಆಗುತ್ತೆ. ನಾನು ನಿಮಗೆ 100% ಗ್ಯಾರಂಟಿ ಕೊಡ್ತೀನಿ. ಯಾವ್ಯಾವ ಹೆಣ್ಮಕ್ಳು ಈ ಜಾಬ್ಗೆ ಅಪ್ಲೈ ಮಾಡ್ತಿದ್ದೀರೋ ನಿಮ್ಮೆಲ್ರಿಗೂ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಗಂಡು ಮಕ್ಕಳಿಗೂ ಮೇ ಬಿ ಹೆಲ್ಪ್ ಆಗ್ಬೋದು, ಆದರೆ ಈ ವಿಡಿಯೋ ಕಂಪ್ಲೀಟ್ ಹೆಣ್ಮಕ್ಳಿಗೋಸ್ಕರ. ನೀವು ಈ ಜಾಬ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ನಿಮಗಿದು ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಏನಂದರೆ, ಈ VAO ಜಾಬ್ ಆದಮೇಲೆ ನಿಮಗೆ ಯಾವ್ಯಾವ ಥರ ಪ್ರಾಬ್ಲಮ್ಸ್ಗಳನ್ನ ನೀವು ಫೇಸ್ ಮಾಡಬೇಕಾಗುತ್ತೆ ಒಂದು ಹೆಣ್ಣು ಹುಡುಗಿ VAO ಜಾಬ್ ತಗೊಂಡ್ರೆ ಅನ್ನೋದು ನಾನು ಹೇಳ್ತೀನಿ. ಇದೆಲ್ಲ ನಾ ಫೇಸ್ ಮಾಡಿರೋದು. ಸೊ ನಾ ಎಲ್ಲನೂ ನೋಟ್ ಡೌನ್ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಯಾವ್ಯಾವ ಥರ ಪ್ರಾಬ್ಲಮ್ಸ್ ಆಯಿತು ಅನ್ನೋದು. ಮೇ ಬಿ ಇದನ್ನು ನೋಡಿಕೊಂಡು ನೀವು ಎಕ್ಸಾಮ್ ಬರೆದು ನೀವು ಫೀಲ್ಡಿಗೆ ಬಂದಾಗ ನಿಮಗಿದು ಗೊತ್ತಾಗ್ಬೋದು. ಮೇ ಬಿ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು. ಎಲ್ಲದಕ್ಕಿಂತ ಏನಂದರೆ, ಒಂದು ವೇಳೆ ನೀವು VAO ಆಗಿ ಭೂಮಿಯಲ್ಲಿ ವರ್ಕ್ ಮಾಡೋ ಆಗಿದ್ರೆ ಇದು ಯಾವ ಪ್ರಾಬ್ಲಮ್ಸು ಅಷ್ಟಾಗಿ ಅಪ್ಲೈ ಆಗೋಲ್ಲ. ಅಷ್ಟಾಗಿ ಅನ್ನೋದಕ್ಕಿಂತ ಇದು ಯಾವುದು ಅಪ್ಲೈ ಆಗೋಲ್ಲ, ಓಕೆನಾ. ಬಟ್ ನೀವು ಫೀಲ್ಡಲ್ಲಿ ನೀವು VAO ಆಗಿ ವರ್ಕ್ ಮಾಡ್ತೀರಾ ಅಂದರೆ ನಾನು ಹೇಳಿರೋ ಎಲ್ಲ ಪ್ರಾಬ್ಲಮ್ಸ್ಗಳು ಅಫ್ಕೋರ್ಸ್ ಫೇಸ್ ಮಾಡಬೇಕಾಗತ್ತೆ. ಅದರಲ್ಲೂ ನೀವು ಈ ಮಲ್ನಾಡ್ ರೀಜನ್ನಲ್ಲಿ ಎಲ್ಲಾದರೂ ಫಾರೆಸ್ಟ್ ಏರಿಯಾದಲ್ಲಿ ಅಂಥ ಜಾಗದಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂದರೆ ಕನ್ಫರ್ಮ್ ಆಗಿ ಶೋರ್ ಆಗಿ ನೀವು ಈ ಪ್ರಾಬ್ಲಮ್ಸ್ ಎಲ್ಲದಕ್ಕೂ ರೆಡಿಯಾಗಿರಬೇಕು. ನಿಮ್ಮನ್ನು ಡಿಮೋಟಿವೇಟ್ ಮಾಡಬೇಕು ಅಂತ ಉದ್ದೇಶ ಅಲ್ಲ, ಬಟ್ ನಾನು ರಿಯಾಲಿಟಿನೇ ಹೇಳ್ತಿದ್ದೀನಿ. ಯಾವುದ್ಯಾವುದೆಲ್ಲ ಪ್ರಾಬ್ಲಮ್ಗಳು ನೀವು ಫೇಸ್ ಮಾಡಬೇಕು ಅಂತ ನಿಮಗೆ ಪ್ರೂಫ್ಗೆ ನಾನು ವಿಡಿಯೋ ಕೂಡ ಹಾಕ್ತೀನಿ. ಅದನ್ನು ನೀವು ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ, ಹೇಗಿರುತ್ತೆ ವರ್ಕ್ ಅನ್ನೋದು, ಸರಿನಾ. ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ವೈಲ್ಡ್ ಅನಿಮಲ್ಸ್. ನೀವು ಮಲ್ನಾಡ್ ರೀಜನಲ್ಲಿ ವರ್ಕ್ ಮಾಡ್ತಿದ್ದೀರಾ, ನಿಮ್ಮದು ಸರ್ಕಲ್ ಬಂದುಬಿಟ್ಟು ಕಂಪ್ಲೀಟ್ ಫಾರೆಸ್ಟ್ ಏರಿಯಾದಲ್ಲಿ ಬರುತ್ತೆ, ತುಂಬ ಕಂಪ್ಲೀಟ್ ಇಂಟೀರಿಯರ್ ಬರುತ್ತೆ ಅಂದರೆ ನೀವು ರೆಡಿ ಆಗಿರಬೇಕು ವೈಲ್ಡ್ ಅನಿಮಲ್ಸ್ಗಳನ್ನ ಫೇಸ್ ಮಾಡೋದಕ್ಕೆ. ಫಾರ್ ಎಕ್ಸಾಂಪಲ್ ಆನೆ, ಆಮೇಲೆ ಕಾಡ್ಕೋಣ, ಆಮೇಲೆ ಈ ಥರ ವೈಲ್ಡ್ ಅನಿಮಲ್ಸ್. ಅದರಲ್ಲೂ ಆನೆ ಮತ್ತು ಕಾಡ್ಕೋಣ ಅಂತೂ ನಾ ಇರೋ ಜಾಗದಲ್ಲಿ ಇದೆ. ಸೊ ಇದು ಸ್ವಲ್ಪ ರೆಡಿ ಇರಬೇಕು ನೀವು. ಅಂದರೆ ವೈಲ್ಡ್ ಅನಿಮಲ್ಸ್ಗಳು ಇರೋವಂಥ ಜಾಗದಲ್ಲಿ ನೀವು ವರ್ಕ್ ಮಾಡ್ತಿದ್ದೀರಾ ಅಂದರೆ ಅಫ್ಕೋರ್ಸ್ ವೈಲ್ಡ್ ಅನಿಮಲ್ಸ್ಗಳ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಓಕೆನಾ. ಬಟ್ ಇದು ಡಿಪೆಂಡ್ ಆಗ್ಬೋದು. ಮೇ ಬಿ ಕೆಲವೊಂದು ಕಡೆ ಹುಲಿ ಚಿರತೆನೂ ಇರೋವಂಥ ಜಾಗ ಸಿಗ್ಬೋದು, ಬಟ್ ಇಲ್ಲಿ ಆನೆ ಮತ್ತು ಕಾಡ್ಕೋಣ ಕಾಟಗಳಂತೂ ಇದೆ, ಓಕೆನಾ. ನೆಕ್ಸ್ಟು ನಿಮಗೆ ಟ್ರಾನ್ಸ್ಪೋರ್ಟ್ ಇಶ್ಯೂ ವೆರಿ ವೆರಿ ಇಂಪಾರ್ಟೆಂಟ್. ನೀವೊಂದು ರೂರಲ್ ಏರಿಯಾದಲ್ಲಿ ಅಥವಾ ಕಂಪ್ಲೀಟ್ ಫಾರೆಸ್ಟ್ ಏರಿಯಾದಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂದರೆ ಟ್ರಾನ್ಸ್ಪೋರ್ಟ್ ಇಶ್ಯೂ ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಆಗುತ್ತೆ. ಅದರಲ್ಲೂ ನಿಮಗೆ ಗಾಡಿ ಓಡ್ಸೋಕ್ಕೆ ಬರಲ್ಲ, ನಿಮ್ಮ ಹತ್ರ ಓನ್ ವೆಹಿಕಲ್ ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಯಾಕೆಂದರೆ ಇಲ್ಲಿ ಬಸ್ಗಳು ರೆಗ್ಯುಲರ್ ಇರಲ್ಲ, ಯಾವಾಗಲೂ ಟೈಮಿಂಗ್ಸ್ ಇರುತ್ತೆ. ಹಾಫ್ ಆನ್ ಅವರ್ಗೆ ಒಂದ್ಸಲ, 1 ಅವರ್ಗೆ ಒಂದ್ಸಲ ಬಸ್ಗಳಿರುತ್ತೆ. ಸೊ ನೀವು ಬಸ್ಸಲ್ಲಿ ಓಡಾಡಬೇಕಾಗುತ್ತೆ. ಇನ್ನೊಂದೇನೆಂದರೆ ಬಸ್ ಕನೆಕ್ಟಿವಿಟಿ ಎಲ್ಲ ಕಡೆನೂ ಇರಲ್ಲ. ಅಂಥ ಜಾಗದಲ್ಲಿ ನೀವು ಆಟೋನೋ ಅಥವಾ ಗೊತ್ತಿರೋ ಗಾಡಿಯಲ್ಲೋ ಹೋಗಬೇಕಾಗತ್ತೆ. ಅದೆಲ್ಲ ಟೈಮಲ್ಲೂ ವರ್ಕ್ ಆಗೋಲ್ಲ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ಸೊ ಇದನ್ನು ಯೋಚನೆ ಮಾಡಿ, ಸೊ ದಟ್ ನೀವು 2 ವೀಲರ್ಸ್ ಓಡಿಸೋ ಒಂಥರ ಆಗಿದ್ದು ನಿಮ್ಮ ಹತ್ರ 2 ವೀಲರ್ಸ್ ಇದ್ದರೆ ಇಟ್ ವಿಲ್ ಬಿ ವೆರಿ 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 ಯೂಸ್ಫುಲ್ ಫಾರ್ ಯು. ಸೊ ಇದೊಂದು ನೆನಪಿಟ್ಕೊಳ್ಳಿ, ಓಕೆನಾ. ನಿಮ್ಮ ಗಾಡಿ ಓಡ್ಸೋಕ್ಕೆ ಬರಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನಾನು ಏನು ಬೆನಿಫಿಟ್ ಇದೆ ಅನ್ನೋದನ್ನು ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೀನಿ. ಹೇಗೆ ನೆಗೆಟಿವ್ ಇದೆಯೋ ಹಾಗೆ ಪಾಸಿಟಿವ್ ಕೂಡ ಇದೆ. ಸೊ ಟ್ರಾನ್ಸ್ಪೋರ್ಟ್, ಪೂರ್ ಕನೆಕ್ಟಿವಿಟಿ, ಪೂರ್ ಟ್ರಾನ್ಸ್ಪೋರ್ಟ್ ಅದಂತೂ ಫಾರ್ ಶೋರ್ ನೀವು ರೆಡಿ ಇರಬೇಕು. ಆಮೇಲೆ ಇನ್ನೊಂದೇನು ಅಂದರೆ ಎಲ್ಲ ಕಡೆನೂ ಗಾಡಿಗಳು ಹೋಗಲ್ಲ. ನೀವು ಸ್ಪಾಟ್ ವಿಸಿಟ್ಗೆ ಹೋಗಬೇಕು, ಇಲ್ಲ ತುಂಬ ಇಂಟೀರಿಯರ್ಗೆ ಹೋಗಬೇಕು ಅಂದರೆ ನೀವು ಅಲ್ಲಿ ವಾಕ್ ಮಾಡ್ಕೊಂಡೇ ಹೋಗಬೇಕಾಗತ್ತೆ. ಸೊ ದಟ್ ಬಿ ರೆಡಿ ಟು ವಾಕ್, ಲಾಂಗ್ ವಾಕ್. ಸೊ ಅದಂತೂ ಇಲ್ಲಿ ತುಂಬ ಕಷ್ಟ ಇರುತ್ತೆ. ಸೊ ನೀವು ನಡೆದಾಡೋದಕ್ಕೆ ರೆಡಿ ಇರಬೇಕು. ದೆನ್ ನೆಟ್ವರ್ಕ್ ಇಶ್ಯೂ, ವೆರಿ ವೆರಿ ಪೂರ್ ಇಂಟರ್ನೆಟ್ ಇರುತ್ತೆ ಇಲ್ಲಿ. ಸೊ ನಿಮಗೆ ನೆಟ್ವರ್ಕ್ ಅಂತೂ ಕೆಲವೊಂದು ಇಂಟೀರಿಯರ್ ರೀಜನ್ಸ್ಗಳಿಗೆ ಹೋದರೆ, ಫಾರೆಸ್ಟ್ ಏರಿಯಾಗಳಿಗೆ ಹೋದರೆ, ತುಂಬ ಹಳ್ಳಿಗಳಿಗೆ ಹೋದರೆ ನಿಮಗೆ ನೆಟ್ವರ್ಕೇ ಸಿಗೋಲ್ಲ. ಈ ಒಂದು ನಾವು ನಮ್ಮ ಕೆಲಸಗಳು ಮಾಡಬೇಕು ಅಥವಾ ಅಲ್ಲಿ ಹೋಗಿ ಏನೋ ಇಂಟರ್ನೆಟ್ ಬೇಸ್ ಮೇಲೆ ಯಾವುದಾದ್ರೂ ಒಂದು ವರ್ಕ್ ಮಾಡ್ತೀವಿ ಅಂದ್ರೂ ಕಂಪ್ಲೀಟ್ ಝೀರೋ ನೆಟ್ವರ್ಕ್ ಇರುತ್ತೆ. ಇಲ್ಲಿನ್ನೂ ಕೆಲವೊಂದು ಕಡೆ 4G ಅಲ್ಲಿ ಓಡ್ತಿರೋದ್ರಿಂದ ಸೊ ನೆಟ್ವರ್ಕ್ ಇಶ್ಯೂ ತುಂಬಾ ಇರುತ್ತೆ. ನೀವು ಫೋನ್ ಮೇಲೆ ಡಿಪೆಂಡ್ ಆಗಿದ್ದು ನೆಟ್ವರ್ಕ್ ಇಶ್ಯೂ ಇರೋದನ್ನು ಫೇಸ್ ಮಾಡೋ ಹಾಗಿದ್ರೆ ಓಕೆನಾ. ನೆಕ್ಸ್ಟು ವೆದರ್.
ಇದು ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಇಲ್ಲಿ ಮಳೆಗಾಲದಲ್ಲಿ ಮಳೆ ಬರ್ತಾನೇ ಇರುತ್ತೆ, ಮಳೆ ನಿಲ್ಲೋದೇ ಇಲ್ಲ. ಬೆಳಿಗ್ಗೆಯಿಂದ ಸಂಜೆ ತನಕ ಅಲ್ಲ, ರಾತ್ರಿ ಅಟ್ಲೀಸ್ಟ್ ಒಂದೊಂದು ಕಡೆ ಬೆಳಗ್ಗಿಂದ ಮಧ್ಯಾಹ್ನದಿಂದ ಸಂಜೆ ಈ ಥರನಾದರೂ ಅಟ್ಲೀಸ್ಟ್ ಮಧ್ಯದಲ್ಲಿ ಒಂದು ಸ್ವಲ್ಪ ಹೊತ್ತಾದರೂ ಸ್ಟಾಪ್ ಆಗುತ್ತೆ. ಬಟ್ ಇಲ್ಲಿ ಮಳೆ ಸ್ಟಾರ್ಟ್ ಆದರೆ ಮಳೆಗಾಲ ನಿಲ್ಲೋ ತನಕ ಮಳೆ ನಿಲ್ಲಲ್ಲ. ಇದು ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಮಳೆಗಾಲ ಎಂಡ್ ಆಗೋ ತನಕ ಮಳೆ ನಿಲ್ಲಲ್ಲ. ಸೊ ನೀವು ರೆಡಿ ಇರಬೇಕು. ಚಳಿಗಾಲದಲ್ಲಿ ಹೆವಿ ಚಳಿ ಇರುತ್ತೆ, ನೀವು ಸ್ವೆಟರ್ ಅಥವಾ ಸಾಕ್ಸ್ ಈ ಥರ ತುಂಬ ಕವರ್ ಮಾಡ್ಕೊಂಡಲ್ಲಿ ಹೊರಗಡೆ ಹೋಗೋದು ತುಂಬಾ ಕಷ್ಟ. ಅದೇ ಥರನೇ ಬೇಸಿಗೆಗಾಲದಲ್ಲಿ ಹೆವಿ ಸೆಕೆ ಇರುತ್ತೆ, ಹೆವಿ ಬಿಸಿಲಿರುತ್ತೆ. ಇದೆಲ್ಲದಕ್ಕಿಂತ ಮಳೆಗಾಲದಲ್ಲಿ ಮಾತ್ರ ಹೆವಿ ಮಳೆ ಇರುತ್ತೆ. ಸೊ ದಟ್ ನೀವು ರೆಡಿ ಇರಬೇಕು. ಬಟ್ಟೆ ಯಾವಾಗಲೂ ನೆನ್ಕೊಂಡೇ ನಾವು ಆಫೀಸ್ಗೆ ಹೋಗೋಕ್ಕೆ ಸಾಧ್ಯ. ಯಾವಾಗಲೂ ನೆನ್ಕೊಂಡೇ ಆಫೀಸ್ಗೆ ಹೋಗ್ತಾ ಇರ್ತೀವಿ. ಸೊ ಅದೊಂದು, ಇದಕ್ಕೆ ನೀವು ರೆಡಿ ಇದ್ದೀರಾ ಅದನ್ನು ಯೋಚನೆ ಮಾಡಿ, ಓಕೆನಾ. ನೆಕ್ಸ್ಟು ವರ್ಕ್ ಲೋಡ್ ಇದ್ದೇ ಇರುತ್ತೆ. ಯಾವತ್ತೂ ಮೈಂಡಲ್ಲಿ ಓಕೆ, ನೀವು ನಾರ್ಮಲಿ ನೀವು ಯಾರಾದರೂ ವರ್ಕ್ ಆಗಿದ್ದರೆ ಅಥವಾ ವರ್ಕ್ ಮಾಡ್ತಿದ್ರೆ ನಿಮಗೆ ಗೊತ್ತಿರುತ್ತೆ, ನೀವು ಒಂದು ಕಂಪ್ನಿಗೆ ಹೋದರೆ ನಿಮಗೊಂದು ಪರ್ಟಿಕ್ಯುಲರ್ ಜಾಬ್ನ ನಿಮಗೆ ಅಂತ ಕೊಟ್ಟಿರ್ತಾರೆ, ಕರೆಕ್ಟ್ ಅಲ್ವಾ. ನೀವು ಈ ವರ್ಷ ಪೂರ್ತಿ ಏನು ಮಾಡ್ತೀರಾ, ಅದೇ ಜಾಬ್ನ ರೆಗ್ಯುಲರಾಗಿ ಮಾಡ್ಕೊಂಡು ಹೋಗ್ತೀರಾ. ಬಟ್ ಈ ಜಾಬಲ್ಲಿ ನಿಮ್ಗೆ ಹಾಗಿಲ್ಲ. ಕೆಲವೊಂದು ವರ್ಕ್ಗಳು ನಿಮಗೆ ರೆಗ್ಯುಲರ್ ಇದ್ದರೂ ಕೂಡ ನಿಮಗೆ ಗೊತ್ತಿಲ್ದಿರೋ ಕೆಲವೊಂದು ಹೊಸ ವರ್ಕ್ಗಳು ಬರ್ತಾನೇ ಇರುತ್ತೆ. ಸೊ ಆ ವರ್ಕ್ಗಳು ನಿಮಗೆ ಇಷ್ಟು ವರ್ಷ ಇಲ್ದಲೇ ಈ ವರ್ಷ ಆ್ಯಡ್ ಆಗ್ಬೋದು, ನೆಕ್ಸ್ಟ್ ವರ್ಷ ಆ್ಯಡ್ ಆಗ್ಬೋದು. ಇಷ್ಟು ವರ್ಷ ಮಾಡ್ದಿಲ್ದಿರೋದು ಕೂಡ ಹೊಸ ವರ್ಕ್ ಬರುತ್ತೆ. ಸೊ ನಿಮಗೆ ವರ್ಕ್ ಲಿಮಿಟ್ ಅನ್ನೋದಿಲ್ಲ. ನಿಮಗೆ ಯಾವ್ಯಾವ ವರ್ಕ್ಗಳೆಲ್ಲ ಬರುತ್ತೋ ಆ ಎಲ್ಲ ವರ್ಕ್ಗಳು ಮಾಡೋದಕ್ಕೆ ನೀವು ರೆಡಿ ಇರಬೇಕು, ಮೆಂಟಲಿ, ಫಿಸಿಕಲಿ, ಓಕೆನಾ. ಸೊ ನಾನೊಂದು ಆಫೀಸ್ಗೆ ಹೋಗ್ತೀನಿ, ನನಗೆ ಇಷ್ಟು ಕೆಲಸ, ನಾನು ಇದನ್ನು ದಿನ ಮುಗಿಸ್ಬಿಟ್ಟು ಬಂದರೆ ಮುಗೀತು, ಮತ್ತು ನಾಳೆನೂ ಅದೇ ಕೆಲಸ, ನಾಡಿದ್ದು ಅದೇ ಕೆಲಸ. ಸೊ ಸೇಮ್ ರೊಟೀನ್ ಇರಲ್ಲ. ಯಾವ ಕೆಲಸ ಬರುತ್ತೋ ಆ ಕೆಲಸನ ಮಾಡ್ಕೊಂಡು ಹೋಗ್ತಾನೆ ಇರಬೇಕು. ಎಷ್ಟೋ ಕೆಲಸಗಳು ಎಲ್ರಿಗೂ ಹೊಸದಿರುತ್ತೆ, ಎಲ್ರಿಗೂ ಅಂದರೆ ಎಲ್ಲ ಹಳೆಯ ವಿಯೋಗಳಿಗೂ ನಮಗೂ ಕೂಡ ಅದು ಹೊಸದಿರುತ್ತೆ. ಅಂಥ ಟೈಮಲ್ಲಿ ನಮಗೆ ಟ್ರೈನಿಂಗ್ ಕೊಟ್ಟು ಆ ಕೆಲಸನ ಮಾಡಿಸ್ತಾರೆ. ಸೊ ಫಿಕ್ಸ್ಡ್ ವರ್ಕ್ ಇಲ್ಲ, ಓಕೆನಾ. ನೆಕ್ಸ್ಟು ನಿಮಗೆ ರಜೆಗಳು ಕೂಡ ಸ್ವಲ್ಪ ಸಿಗೋದು ಕಷ್ಟನೇ. ಮೇ ಬಿ ಗೌರ್ಮೆಂಟ್ ಜಾಬ್ಗೆ ಓದ್ತಾ ಇದ್ದೀನಿ, ನನಗೆ ಚೆನ್ನಾಗಿ ರಜೆ ಸಿಗುತ್ತೆ, ಫ್ರೀ ಟೈಮ್ ಸಿಗುತ್ತೆ ಅಂದರೆ ಅದು ಸುಳ್ಳೆ. ಆ್ಯಕ್ಚುಲಿ ಕಷ್ಟ ಲೀವ್ಗಳು ತಗೊಳ್ಳೋದು ಸ್ವಲ್ಪ ಕಷ್ಟ ಇರುತ್ತೆ. ಯಾಕೆಂದರೆ ಇಡೀ ಗ್ರಾಮ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದೇ ವರ್ಕ್ಗಳಿದ್ರೂ ನೀವೇ ಮಾಡಬೇಕಾಗುತ್ತೆ. ಸೊ ಅಷ್ಟು ಈಸಿಯಾಗಿ ಲೀವ್ಗಳು ಸಿಗಲ್ಲ, ರೆಡಿ ಆಗಿರಿ, ಓಕೆನಾ. ಅದಾದಮೇಲೆ ಲೀವ್ ಇಶ್ಯೂ ಇರುತ್ತೆ. ನಿಮಗೆ ಹಂಗಂತ ಹೇಳೋಕ್ಕಾಗಲ್ಲ, ನಿಮ್ಗೆ ತೀರಾ ಹುಷಾರಿಲ್ಲ ಅಂದರೆ ರಜೆ ಸಿಗುತ್ತೆ. ನಿಮಗೆ ಎಕ್ಸಾಮ್ಸ್ ಇದ್ದರೆ ನಿಮಗೆ ರಜೆ ಕೊಡ್ತಾರೆ. ಬಟ್ ಎಲ್ಲ ಟೈಮಲ್ಲೂ ಎಲ್ಲ ವಿಷಯಕ್ಕೂ ಲೀವ್ ಸಿಗುತ್ತಾ, ಲೀವ್ ಸಿಗಲ್ಲ. ಸೊ ಅದಕ್ಕೊಂದು ಸ್ವಲ್ಪ ಪ್ರಿಪೇರ್ ಆಗಿರಿ. ಸ್ಯಾಟರ್ಡೆ ಸಂಡೇ ಕೆಲವೊಂದು ಟೈಮಲ್ಲಿ ವರ್ಕ್ ಮಾಡೋ ಅವಶ್ಯಕತೆ ಇರುತ್ತೆ, ಕರೆದು ವರ್ಕ್ ಮಾಡಿಸ್ತಾರೆ. ಎಷ್ಟೋ ಸಲ ನಾವು ಈ ಜಾಬಿಗೆ ಬರೋದಕ್ಕಿಂತ ಮುಂಚೆ ಅಂದ್ಕೊಂಡಿರ್ತೀವಿ, ಎಲ್ಲ ಗೌರ್ಮೆಂಟ್ ಲೀವ್ಗಳು, ನಮಗೆ ಲೀವ್ ಸಿಗುತ್ತೆ, ಆರಾಮ್ಸೆ ಇರ್ಬೋದು. ಹಾಗಿಲ್ಲ. ಮೆಂಟಲಿ ಈಗಲೇ ಪ್ರಿಪೇರ್ ಆಗಿ ನೀವು ಎಷ್ಟೋ ಸಲ ಸ್ಯಾಟರ್ಡೆ ಸಂಡೇ ಕೂಡ ವರ್ಕ್ ಮಾಡಬೇಕಾಗುತ್ತೆ. ವರ್ಕ್ ಪ್ರೆಷರ್ ಇದ್ದಾಗ ಅಥವಾ ಜಾಸ್ತಿ ವರ್ಕ್ ಇದ್ದಾಗ, ವರ್ಕ್ ಲೋಡ್ ಇದ್ದಾಗ ವರ್ಕ್ ಮಾಡಬೇಕಾಗತ್ತೆ, ಆಫೀಸಿಗೆ ಬರಬೇಕಾಗತ್ತೆ, ನಿಮ್ಗೆ ಕೊಟ್ಟಿರೋ ಕೆಲಸನ ನೀವು ಮಾಡಬೇಕಾಗುತ್ತೆ. ಸೊ ಲೀವ್ ಮೇಲೆ ಮತ್ತು ಸ್ಯಾಟರ್ಡೆ ಸಂಡೇ ಮೇಲೆ ನಂಬಿಕೆ ಎಲ್ಲ ಇಟ್ಕೊಳ್ಳೋಕೆ ಹೋಗಬೇಡಿ. ದೆನ್ ನೆಕ್ಸ್ಟು ನಿಮಗೆ ಅಂತ ನೋ ಪ್ರಾಪರ್ ಟಾಯ್ಲೆಟ್ಸ್, ಸ್ಯಾನಿಟರಿ ಬಿಲ್ಡಿಂಗ್ಸ್ಗಳು ನಿಮಗೆ ಅಷ್ಟು ಆಗಿ ಸಿಗಲ್ಲ. ಗೌರ್ಮೆಂಟ್ ಆಫೀಸ್ಗಳಲ್ಲಿ ನೀವೇ ನೋಡಿರ್ತೀರ, ನೀವೇ ಹೋಗಿರ್ತೀರ, ನಿಮಗೆ ಸ್ವಲ್ಪ ಕಷ್ಟ. ಇವಾಗ ನಾನಿರೋ ಆಫೀಸಲ್ಲಿ ಚೆನ್ನಾಗೇ ಇದೆ ಟಾಯ್ಲೆಟು. ಬಟ್ ಕೆಲವೊಂದು ಕಡೆ ಟಾಯ್ಲೆಟ್ಸ್ ಹೆಣ್ಮಕ್ಳಿಗೆ ಮೇಯ್ನಾಗಿ, ಗಂಡಸರಿಗೂ ಓಕೆ, ಹೆಣ್ಮಕ್ಳಿಗೆ ಪ್ರಾಪರಾಗಿ ಟಾಯ್ಲೆಟ್ ಸಿಗ್ದಲೇ ಇರ್ಬೋದು ಅಥವಾ ಟಾಯ್ಲೆಟ್ಸೇ ಇಲ್ದಲೇ ಇರ್ಬೋದು, ಆ ಥರನೂ ಇದೆ. ಅದಕ್ಕೂ ರೆಡಿ ಆಗಿರಿ. ಇವಾಗ ನೀವು ಫೀಲ್ಡಿಗೆ ಹೋಗ್ತೀರಾ ಅಂದರೆ ಅಫ್ಕೋರ್ಸ್ ನಿಮಗೆ ಟಾಯ್ಲೆಟ್ದೊಂದು ದೊಡ್ಡ ಇಶ್ಯೂ ಆಗುತ್ತೆ, ಕರೆಕ್ಟ್ ಅಲ್ವಾ. ಹೆಣ್ಮಕ್ಳು ಇವಾಗ ಅವ್ರದ್ದು ಪರ್ಸ್ನಲ್ ಪೀರಿಯಡ್ ಇಶ್ಯೂಗಳಿರುತ್ತೆ. ಅವ್ರು ಬೆಳಗಿಂದ ಸಂಜೆ ತನಕ ಒಂದು ಫೀಲ್ಡಲ್ಲಿ ಹೋಗಿ ನಿಂತಿರುವಾಗ ನಿಮಗೆ ಅಲ್ಲಿ ಟಾಯ್ಲೆಟ್ಸ್ಗಳು ಇರಲ್ಲ. ಅಫ್ಕೋರ್ಸ್ ನೀವು ಎಲ್ಲೋ ಇಂಟೀರಿಯರ್ ಪಾರ್ಟ್ ಯಾವುದೋ ಕಾಡಲ್ಲೋ ಅಥವಾ ಯಾವುದೋ ಗದ್ದೆ ತೋಟದಲ್ಲೋ ಇದ್ದಾಗ ನಿಮಗೆ ಟಾಯ್ಲೆಟ್ಸ್ಗಳು ಇರಲ್ಲ. ಅಂಥ ಟೈಮಲ್ಲಿ ಇಶ್ಯೂ ಆಗುತ್ತೆ. ಅದೇ ನೀವು ನಿಮ್ಮ ಆಫೀಸಲ್ಲಿ, ತಾಲೂಕು ಆಫೀಸಲ್ಲಿ ಇದ್ದಾಗ ನಿಮಗೆ ಟಾಯ್ಲೆಟ್ಸ್ಗಳು ನಾರ್ಮಲಿ ಎಲ್ಲ ಗೌರ್ಮೆಂಟ್ ಆಫೀಸಲ್ಲಿ ಒಂದು ತುಂಬ ಬೆಟರ್ ಟಾಯ್ಲೆಟ್ ಅಲ್ಲ, ಒಂದು ನಾರ್ಮಲ್ ಟಾಯ್ಲೆಟ್ ಅಂತೂ ಇದ್ದೇ ಇರುತ್ತೆ. ಬಟ್ ನಿಮಗೆ
ಹೊರಗಡೆ ಹೋಗಿ ಕೆಲಸ ಮಾಡ್ತಿರುವಾಗ ಟಾಯ್ಲೆಟ್ಸ್ಗಳು ಇರಲ್ಲ. ಆಮೇಲೆ ಗೌರ್ಮೆಂಟ್ ಬಿಲ್ಡಿಂಗ್ಸ್ಗಳು ಕೂಡ ನೀವು ನೋಡಿದ್ದೀರಾ ಹೇಗಿರುತ್ತೆ ಅನ್ನೋದು. ಸೊ ಅದಂತೂ ನಿಜ, ಓಕೆನಾ. ನೀವು ಕಂಪ್ಲೀಟ್ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಅಥವಾ ಪ್ರೈವೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರುವಾಗ ನಿಮಗೆ ಒಂದು ಒಳ್ಳೆ ಟಾಯ್ಲೆಟ್, ಒಂದು ಒಳ್ಳೆ ಡೆಸ್ಕು ಅಥವಾ ಒಂದು ಒಳ್ಳೆ ಟೇಬಲ್, ಒಂದು ಒಳ್ಳೆ ಸಿಸ್ಟಮ್ಮು ಅಥವಾ ಒಂದು ಒಳ್ಳೆ ಬಿಲ್ಡಿಂಗ್ ಈ ಥರ ಗೌರ್ಮೆಂಟ್ ಆಫೀಸಲ್ಲಿ ಇರಲ್ಲ. ಇದು ನಿಮಗೆ ಗೊತ್ತಿರುತ್ತೆ ನೀವು ನೋಡಿರೋ ಹಾಗೆ, ಓಕೆನಾ. ನೆಕ್ಸ್ಟು, ನೀವು ಫೀಲ್ಡಲ್ಲಿರುವಾಗ ಗಲಾಟೆ, ಬೈಯೋದು, ಜಗಳ ಇದೆಲ್ಲ ಇದ್ದೇ ಇರುತ್ತೆ. ರೆಡಿ ಆಗಿರಿ ಅವ್ರ ಹತ್ರ ಮಾತಾಡೋದಕ್ಕೆ, ಅದನ್ನು ಫೇಸ್ ಮಾಡೋದಕ್ಕೆ. ಅವಾಗವಾಗ ತಕರಾರುಗಳು ನಡೀತಿರುತ್ತೆ, ಗಲಾಟೆ ಮಾಡ್ತಿರ್ತಿರ್ತಾರೆ, ಬೈತಿರ್ತಾರೆ, ಹೊಡೆದಾಡ್ತಾರೆ, ಅವ್ರವರೇ ಜನಗಳು ಹೊಡೆದಾಡ್ತಾರೆ. ಅಂಥ ಟೈಮಲ್ಲಿ ನೀವು ಅಲ್ಲೋಗಿ ಮಾತಾಡುವಾಗ ನಿಮಗೂ ಬೈಬೋದು. ಸೊ ರೆಡಿ ಆಗಿರಿ, ಓಕೆನಾ. ಅದಂತೂ ಇದ್ದೇ ಇರುತ್ತೆ. ಯಾವುದಾದ್ರೂ ಎನ್ಕ್ರೋಚ್ಮೆಂಟ್ ಇಶ್ಯೂ ಆಯಿತು, ಇಲ್ಲ ಇಲ್ಲಿಗಲ್ ಆಗಿ ಯಾವುದಾದ್ರೂ ಒಂದು ಲ್ಯಾಂಡನ್ನ ಇದು ಮಾಡಿಕೊಂಡ್ರು ಅಂದಾಗ ಅಂಥ ಟೈಮಲ್ಲಿ ಈ ಗಲಾಟೆ ಜಗಳಗಳು ಇದ್ದೇ ಇರುತ್ತೆ, ಸರಿನಾ. ನೆಕ್ಸ್ಟ್, ಇದು ನಾನು ಫಸ್ಟ್ ಬಂದಾಗ ತುಂಬ ಕಷ್ಟಪಟ್ಟಿದ್ದೀನಿ. ಇದು ಇನ್ಫೆಕ್ಷನ್ಸ್ಗಳಾಗೋದು, ಇನ್ಸೆಕ್ಟ್ಸ್ ಬೈಟ್ಸ್ಗಳಾಗೋದು, ಇದರಿಂದ ಸ್ಕಿನ್ ಇಶ್ಯೂಗಳಾಗೋದು ಇದೇ ಇರುತ್ತೆ. ಒಂದು ವೇಳೆ ನೀವು ಇಂಥ ಎನ್ವೈರನ್ಮೆಂಟಿಗೆ ರೂಢಿ ಇಲ್ದಲೆ ಫಸ್ಟ್ ಟೈಮ್ ಬಂದಾಗ, ಎಲ್ಲಾದರೂ ಕಾಡೊಳಗೆ ಹೋದಾಗ, ಇಲ್ಲ ಯಾವುದಾದ್ರೂ ಒಂದು ತೋಟದೊಳಗೆ ಹೋದಾಗ ಏನಾದರೂ ಕಚ್ಚಿ ಮೈಯೆಲ್ಲ ಬೊಬ್ಬೆ ಬರೋದು, ಕಡಿತ ಬರೋದು, ಇನ್ಫೆಕ್ಷನ್ ಆಗೋದು, ಅಲರ್ಜಿ ಆಗೋದು ಇದ್ದೇ ಇರುತ್ತೆ. ಸೊ ರೆಡಿ ಆಗಿರಿ. ದೆನ್ ಸ್ನೇಕ್ ಬೈಟ್ಸ್. ಸ್ನೇಕ್ಸ್ಗಳಂತೂ ನಿಮಗೆ ಎಲ್ಲೋದ್ರೂ ಕಾಣಿಸುತ್ತೆ. ವೆರಿ ವೆರಿ ಡೇಂಜರಸ್ ಸ್ನೇಕ್ಸ್, ಪಾಯ್ಸನಸ್ ಸ್ನೇಕ್ಸ್, ಎಲ್ಲ ಥರ ಸ್ನೇಕ್ಸ್ಗಳು ನಿಮಗೆ ಕಾಣಿಸುತ್ತೆ. ಆಫ್ಕೋರ್ಸ್ ನೀವು ಕಾಡಲ್ಲಿದ್ದೀರಾ, ಗದ್ದೆಯಲ್ಲಿದ್ದೀರಾ, ತೋಟದಲ್ಲಿದ್ದೀರಾ ಅಂದಾಗ ನಿಮಗೆ ಸ್ನೇಕ್ಸ್ಗಳು ಕಾಣಿಸುತ್ತೆ, ಅದು ನಿಮಗೂ ಗೊತ್ತಿರೋದೆ. ಸೊ ಇದೊಂಥರ ಏನು ಹೇಳ್ತಾರೆ, ಅವುಗಳ ಜಾಗದಲ್ಲಿ ನಾವು ಕೆಲಸ ಮಾಡ್ತಿರುವಾಗ ಸಿಗುತ್ತಲ್ಲ ಆ ಥರ. ಸೊ ನಾ ಇಲ್ಲಿಗೆ ಬಂದಮೇಲೆ ಅಂತೂ ತುಂಬ ಸ್ನೇಕ್ಸ್ಗಳು ನೋಡಿದ್ದೀನಿ. ಸೊ ಬಿ ಪ್ರಿಪೇರ್ ಫಾರ್ ದ್ಯಾಟ್. ದೆನ್ ಟ್ರಾವೆಲಿಂಗ್ ಟು ಲಾಂಗ್ ಡಿಸ್ಟೆನ್ಸ್ ಈಸ್ ವೆರಿ ಹಾರ್ಡ್. ಅಂದರೆ ಇಲ್ಲಿ ನೀವೇನಾದರೂ ತುಂಬ ಇಂಟೀರಿಯರ್ ಜಾಗಗಳಿಗೆ ಹೋಗಬೇಕು ಸ್ಪಾಟ್ ಇನ್ಸ್ಪೆಕ್ಷನ್ ಅಂದಾಗ ಪ್ರಾಪರಾಗಿ ರೋಡ್ ಇರಲ್ಲ, ಪ್ರಾಪರಾಗಿ ವೆಹಿಕಲ್ ಇರಲ್ಲ, ಪ್ರಾಪರ್ ಕನೆಕ್ಟಿವಿಟಿ ಇರಲ್ಲ. ಸೊ ದಟ್ ಇಂಟರ್ನೆಟ್ ಇರಲ್ಲ, ನೀವು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗೋದಕ್ಕೆ ಅಂಥ ಜನನೂ ಇರಲ್ಲ, ನೀವು ಯಾರ ಹತ್ರನಾದ್ರೂ ಕೇಳ್ಕೊಂಡು ಹೋಗೋಣ ಅಂದಾಗ. ಸೊ ದಟ್ ಅಂಥ ಟೈಮಲ್ಲಿ ಲಾಂಗ್ ಡಿಸ್ಟೆನ್ಸ್ ಎಲ್ಲಾದರೂ ಒಂದು ಜಾಗಕ್ಕೆ ಹೋಗಬೇಕು ಅಂದಾಗ ತುಂಬಾ ಕಷ್ಟ ಆಗುತ್ತೆ. ಅದರಲ್ಲೂ ಒಂದು ಹುಡುಗಿ ಅವಳು ಹೋಗ್ತಿದ್ದಾಳೆ ಅಂದಾಗ ತುಂಬಾ ಕಷ್ಟ ಆಗುತ್ತೆ. ಸೊ ಅದೊಂದು ಇಂಪಾರ್ಟೆಂಟ್ ಇದೆ. ದೆನ್ ಲಾಸ್ಟ್, ಫ್ಯಾಮಿಲಿ ಆ್ಯಂಡ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ಯಾಕೆಂದರೆ ನೀವು ಫೀಲ್ಡಲ್ಲಿ ಇರ್ತೀರಾ, ನಿಮಗೆ ಕೆಲಸಗಳ ಪ್ರೆಷರ್ ಇರುತ್ತೆ, ತುಂಬ ಕೆಲಸಗಳಿರುತ್ತೆ. ನೀವು ಅಲ್ಲೋಗಿ ಮತ್ತೆ ಫ್ಯಾಮಿಲಿ ಬಂದು ಮನೆಗೆ ಬರೋದು ಲೇಟ್ ಆಗ್ಬೋದು ಎಷ್ಟೋ ಸಲ. ಸೊ ಮೇ ಬಿ ಮನೆಗೆ ಬರೋದಕ್ಕೆ ಲೇಟ್ ಆಗ್ಬೋದು. ಫ್ಯಾಮಿಲಿ ಆ್ಯಂಡ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಅದು ಬಿಟ್ಟರೆ ಅಷ್ಟೇನು ಕಷ್ಟ ಎಲ್ಲ ಆರಾಮ್ಸೆ ಮಾಡ್ಬೋದು. ಇದೆಲ್ಲ ಮೇಯ್ನಾಗಿ ಹೆಣ್ಮಕ್ಳಿಗೆ ಯಾವುದಾದ್ರು ಕಷ್ಟ ಆಗುತ್ತೆ ಅಂತ. ಇದೆಲ್ಲದಕ್ಕಿಂತ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ, ಓಕೆನಾ. ಎಲ್ಲ ಹೆಣ್ಮಕ್ಳಿಗೂ ಫಸ್ಟ್ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಅನ್ಸೋದು ಇದೆ. ಯಾಕಂದರೆ ಹೆಣ್ಮಕ್ಳು ತುಂಬ ದೂರದಿಂದ ಬಂದು ಒಂದು ಕೆಲಸ ಮಾಡ್ತಿರ್ತಾರೆ. ಅದರಲ್ಲೂ ಒಂದು ಕಾಡಲ್ಲಿ, ಒಂದು ಫಾರೆಸ್ಟ್ ಒಳಗಡೆ, ಬೆಟ್ಟ ಗುಡ್ಡಗಳ ನಡುವೆ ಒಂದು ಸಿಂಗಲ್ ಲೇಡಿಯಾಗಿ ಅವ್ರು ಓಡಾಡ್ಕೊಂಡು ಕೆಲಸ ಮಾಡ್ತಾರೆ. ಅಂದರೆ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಲಿಟ್ರಲಿ ಎಂಥ ಏರಿಯಾದಲ್ಲಿ ಓಡಾಡ್ತಿರ್ತೀರಾ ಅಂದರೆ ಲಿಟ್ರಲಿ ಕಾಡಿರುತ್ತೆ, ಜನ ಇರಲ್ಲ, ಏನು ಬೇಕಿರೋ ಆಗೋ ಚಾನ್ಸಸ್ಗಳು ಇರುತ್ತೆ ಅಲ್ವಾ. ಅದು ಯಾವ ಊರಲ್ಲೇ ಆಗಿರ್ಬೋದು. ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಅನ್ನೋದು ಒಂದೇ ಕಡೆ ಅಂತಲ್ಲ, ಅದು ಎಲ್ಲ ಕಡೆನೂ ಹೆಣ್ಮಕ್ಳಿಗೆ ಬರುತ್ತೆ. ಸೊ ಅಂಥ ಟೈಮಲ್ಲಿ ನಾನು ಏನು ಹೇಳ್ತೀನಿ ಅಂದರೆ ಆದಷ್ಟು ನಿಮ್ಮ ಕೆಲಸನ ಬೇಗ ಮುಗಿಸ್ಕೊಂಡು ಬೇಗ ಮನೆಗೆ ಹೋಗಿ. ಯಾಕಂದರೆ ಸೇಫ್ಟಿ ಫಸ್ಟು ನೀವು ಚೆನ್ನಾಗಿದ್ರೇ ನೆಕ್ಸ್ಟು ಮುಂದಿಂದೆಲ್ಲ ಕೆಲಸ ಎಲ್ಲ. ಸೊ ನೀವು ಸೇಫಾಗಿದ್ದು ನೀವು ಸೇಫಾಗಿ ಮನೆ ರೀಚ್ ಆಗೋದು ಫಸ್ಟ್ ಇಂಪಾರ್ಟೆಂಟ್. ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ, ಅದಾದಮೇಲೆ ಇನ್ನು ಉಳಿದಿದ್ದೆಲ್ಲ ಯೋಚನೆ ಮಾಡಿ, ಸರಿನಾ. ಸೊ ಇದನ್ನು ಯಾವತ್ತೂ ನೆಗೋಷಿಯೇಟ್ ಮಾಡಬೇಡಿ. ಫಸ್ಟು ಸೇಫ್ಟಿ, ಅದರಲ್ಲೂ ನೀವು ತುಂಬ ಇಂಟೀರಿಯರ್ ಕಾಡಲ್ಲೆಲ್ಲ ಓಡಾಡ್ತಿದ್ದೀರಾ ಅಂದರೆ ಫಸ್ಟು ಸೇಫ್ಟಿ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದನ್ನು ತಲೆಗೆ ಹಾಕೊಂಬೇಡಿ. ಫಸ್ಟು ಸೇಫಾಗಿ ಮನೆಗೆ ರೀಚ್ ಆಗೋದನ್ನು ನೋಡಿ, ಆಮೇಲೆ ಇನ್ನು ಉಳಿದಿದ್ದಕ್ಕೆಲ್ಲ ಯೋಚನೆ ಮಾಡಿ, ಓಕೆನಾ. ಅರ್ಥ ಆಯಿತು ಅಂತ ಅಂದ್ಕೊತೀನಿ.
ಇದಿಷ್ಟು ನನಗನ್ಸಿರೋದು ಅಥವಾ ನಾವು ಫೀಲ್ ಮಾಡಿರೋದು, ನಾವು ವರ್ಕ್ ಬಂದಮೇಲೆ ಇದೆಲ್ಲ ಇಶ್ಯೂಗಳನ್ನ ನನಗನ್ಸಿರೋ ಪ್ರಕಾರ ಒಂದು ಹುಡುಗಿಗೆ ಇದೆಲ್ಲ ಇದ್ದೇ ಇರುತ್ತೆ. ಸೊ ಆಲ್ ದ ಗರ್ಲ್ಸ್ ಯಾವುದಕ್ಕೂ ಯೋಚನೆ ಮಾಡಬೇಡಿ. ಇಷ್ಟೆಲ್ಲ ನೆಗೆಟಿವ್ ಹೇಳ್ದಲ್ಲ, ಇವಾಗ ಒಂದು ಪಾಯಿಂಟ್ ಹ್ಯಾಪಿಯಾಗಿ ನಿಮಗೆ ಈ ಜಾಬಿಗೆ ಬರೋದಕ್ಕೆ ಹೆಲ್ಪ್ ಮಾಡೋ ಥರ ಒಂದು ಪಾಯಿಂಟ್ ಹೇಳ. ಏನು ಅಂದರೆ, ನೀವು ಇಂಥ ಕಡೆ ಕೆಲಸ ಮಾಡ್ತಿರುವಾಗ ಅಫ್ಕೋರ್ಸ್ ನಿಮಗೆ ಒಂದಲ್ಲ ಮೇ ಬಿ ಕೆಲವೊಂದು ಕಡೆ ಇಬ್ಬರು ಕೂಡ ಗ್ರಾಮ ಸಹಾಯಕರುಗಳನ್ನ ಕೊಡ್ತಾರೆ. ಸೊ ಯೋಚನೆ ಮಾಡಬೇಡಿ, ನಿಮಗೆ ಅಂತಲೇ ಹೆಲ್ಪ್ ಮಾಡೋದಕ್ಕೆ ಗ್ರಾಮ ಸಹಾಯಕರು ಅಂತಿರ್ತಾರೆ. ನೀವು ಎಲ್ಲೇ ಹೋಗಬೇಕು, ನೀವು ಎಷ್ಟೇ ಇಂಟೀರಿಯರ್ ಹೋಗಬೇಕು ಅಥವಾ ಯಾವುದೇ ಮನೆಗೆ ಹೋಗಬೇಕು, ಯಾಕೆಂದರೆ ನಿಮಗೆ ಆ ಜಾಗದ ಬಗ್ಗೆ ಗೊತ್ತಿರೋಲ್ಲ ಅಲ್ಲ. ಸೊ ಆ ಊರಲ್ಲಿರುವಂತಹ ಒಬ್ಬರು ಗ್ರಾಮ ಸಹಾಯಕರು ಅನ್ನೋರು ನಿಮ್ಮ ಅಂಡರಲ್ಲಿ ಕೆಲಸ ಮಾಡ್ತಾರೆ. ಸೊ ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲರೂ ಹ್ಯಾಪಿಯಾಗಿ ಎಕ್ಸಾಮ್ ಬರೀರಿ. ನಿಮಗೆ ಹೆಲ್ಪ್ ಮಾಡೋದಕ್ಕೆ ಒಬ್ಬರು ಇರ್ತಾರೆ ಅಂತ ಇವಾಗ ಹೇಳಿದ್ದೀನಿ. ಸೊ ದಟ್ ನಿಮಗೆ ಹೆಲ್ಪ್ ಆಗುತ್ತೆ. ಯಾವ್ಯಾವ ಹೆಣ್ಮಕ್ಳೆಲ್ಲ ಈ ಫೀಲ್ಡಿಗೆ ಬರಬೇಕು ಅಂತ ಯೋಚನೆ ಮಾಡ್ತಿದ್ದೀರೋ ಅವರಿಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಜಾಬಲ್ಲಿ ಏನೇನು ಬೆನಿಫಿಟ್ ಇದೆ ಅಥವಾ ಏನೇನು ಪಾಸಿಟಿವ್ ಇದೆ, ಸೊ ಏನೇನು ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ನಿಮ್ಮ ಲೈಫ್ಗೆ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇಷ್ಟೆಲ್ಲ ನೆಗೆಟಿವ್ ಇದೆಯಲ್ಲ, ಹೇಗೆ ಎಕ್ಸಾಮ್ ಬರೆಯೋದು ಆ ಥರ ಎಲ್ಲ ಯೋಚನೆ ಮಾಡಬೇಡಿ. ನಿಮ್ಮ ಮುಂದೆ ನಾನೇ ಎಕ್ಸಾಂಪಲ್ ಕೂತಿದ್ದೀನಿ. ಸೊ ದ್ಯಾಟ್ ನಾ ಮಾಡ್ತಿದ್ದೀನಿ ಅಂದರೆ ನೀವೆಲ್ಲರೂ ಮಾಡ್ಬೋದು. ನೀವೆಲ್ಲರೂ ಸ್ಟ್ರಾಂಗ್ ಗರ್ಲ್ಸ್ ಅಲ್ವಾ? ಸೊ ಎಲ್ಲರೂ ಮಾಡ್ಬೋದು. ಧೈರ್ಯವಾಗಿ ಎಕ್ಸಾಮ್ ಬರೀರಿ, ಧೈರ್ಯವಾಗಿ ಪಾಸಾಗಿ ನಿಮ್ಗೆ ಯಾವ ಜಾಗದಲ್ಲಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದೇ ಜಾಗನ ಚೂಸ್ ಮಾಡಿ. ಯಾಕಂದರೆ ನೀವು ತುಂಬ ಲಾಂಗ್ ಟೈಮ್ ಸಸ್ಟೈನ್ ಆಗಬೇಕಾಗುತ್ತೆ. ಸೊ ದ್ಯಾಟ್ ಒಳ್ಳೆ ಜಾಗನ ಸೆಲೆಕ್ಟ್ ಮಾಡಿ ನಿಮ್ಗೆ ಎಲ್ಲಿ ಹ್ಯಾಪಿ ಸಿಗುತ್ತೋ ಅಲ್ಲಿ ಎಕ್ಸಾಮ್ ಬರೀರಿ. ಮೇಯ್ನಾಗಿ ಎಲ್ಲ ಗರ್ಲ್ಸ್ಗೂ ಆಲ್ ದ ಬೆಸ್ಟ್, ಹಾಗೆ ಹುಡುಗರಿಗೂ ಕೂಡ ಆಲ್ ದ ಬೆಸ್ಟ್. ಬೇಗ ಎಕ್ಸಾಮ್ ಬರೆದು ಬೇಗ ಪಾಸಾಗಿ ಬೇಗ ಎಲ್ಲರೂ ನನಗೆ ಮೆಸೇಜ್ ಮಾಡಿ ನಾ ಪಾಸ್ ಆದೆ ಅಂತ. ಸೊ ದಟ್ ಐ ಆಮ್ ವೆರಿ ಹ್ಯಾಪಿ, ಹೋಪ್ಫುಲ್. ಇದು ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೇನೇನು ಪಾಸಿಟಿವ್ ಇದೆ ಅನ್ನೋದು ಹೇಳ್ತೀನಿ, ಸರಿನಾ? ಅಲ್ಲಿ ತನಕ ಬಾಯ್ ಬಾಯ್. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಪಕ್ಕ 2026 ನ್ಯೂ ನೋಟಿಫಿಕೇಷನ್ ಬರುತ್ತೆ. ಈಗಲಿಂದನೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ 100% ಎಫರ್ಟ್ ಕೊಡಿ. ಎಲ್ಲರೂ ಪಾಸ್ ಆಗ್ತೀರಾ. ಸೊ ದ್ಯಾಟ್ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿ ತನಕ ಬಾಯ್ ಬಾಯ್. ಲವ್ ಯು ಆಲ್.